ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟ್ ಜಿಲ್ಲೆ ಮಹಾಲಿಂಗಪುರ ಪಟ್ಟಣದಲ್ಲಿ ಜಯಲಕ್ಷ್ಮೀ ನಗರದಲ್ಲಿ ಕಾರ್ಮಿಕ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ನೇಕಾರರ ಸೇವಾ ಸಂಘ ಸಹಯೋಗದೊಂದಿಗೆ ಪ್ರಧಾನಮಂತ್ರಿ ಮಾನಧನ ಯೋಜನೆ ಕುರಿತು ನೋಂದಣಿ ಅಭಿಯಾನ ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಗುರುತಿನ ಚೀಟಿ ವಿತರಿಸುವ ಕಾರ್ಯಕ್ರಮ ಜರುಗಿತು. ಮುಧೋಳದ ವೃತ್ತ ಕಾರ್ಮಿಕ ನಿರೀಕ್ಷಕರಾದ ಅಶೋಕ್ ವಡ್ಡರ್ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿ, ಅಸಂಘಟಿತ ಕಾರ್ಮಿಕರಲ್ಲಿ ನೇಕಾರರು, ಮೆಕ್ಯಾನಿಕ್ಗಳು, ಟೇಲರ್ಗಳು, ಬೀದಿಬದಿ ವ್ಯಾಪಾರಿಗಳು, ಹೋಟೆಲ್ ಕಾರ್ಮಿಕರು, ಅಗಸರು, ಕಮ್ಮಾರರು, ಕುಂಬಾರರು ಇನ್ನೂ ಹಲವು ವರ್ಗದ ಕಾರ್ಮಿಕರನ್ನು ಒಳಪಡುತ್ತದೆ. ಅಂಥವರು ಅಸಂಘಟಿತ ಕಾರ್ಮಿಕ ಕಾರ್ಡ್ ಪಡೆದು ನೋಂದಾಯಿಸಬೇಕು. ನೋಂದಾಯಿತ ಸದಸ್ಯರು 18 ರಿಂದ 40 ವರ್ಷದವರೆಗೆ ತಿಂಗಳಿಗೆ 55 ರಿಂದ 200 ರೂಪಾಯಿ ಕಂತು ತುಂಬಬೇಕಾಗುತ್ತದೆ. 60 ವರ್ಷದ ನಂತರ ಅಂಥವರಿಗೆ ತಿಂಗಳಿಗೆ 3,000 ರೂಪಾಯಿ ಪಿಂಚಣಿ ಸಿಗುತ್ತದೆ. ಎಲ್ಲ ಅಸಂಘಟಿತ ಕಾರ್ಮಿಕರು ಇದರ ಸದುಪಯೋಗ ಪಡೆಯಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ಅಧ್ಯಕ್ಷ ಶಿವಲಿಂಗ ಟಿರ್ಕಿ ಮಾತನಾಡಿ, ಸರ್ಕಾರದ ಈ ಯೋಜನೆಯ ಸ್ವಾಗತ ಕೋರಿ ಸರ್ಕಾರ ಕಾರ್ಮಿಕರಿಗೆ ಪಿಂಚಣಿಗಾಗಿ ವಂತಿಗೆ ತುಂಬಲು 40 ವರ್ಷ ನಿಗದಿ ಮಾಡಿದ್ದು, ಇದರ ವಯಸ್ಸು 50 ವರ್ಷದವರೆಗೆ ವಿಸ್ತರಿಸಬೇಕು ಎಂದು ಒತ್ತಾಯಿಸಿದರು. ಮುಂದಿನ ದಿನಗಳಲ್ಲಿ ಅಸಂಘಟಿತ ಕಾರ್ಮಿಕರು ಸೇರಿ ಸರ್ಕಾರದ ಮೇಲೆ ಒತ್ತಡ ತರಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನೇಕಾರ ಸಂಘದ ಮುಖಂಡ ರಾಜೇಂದ್ರ ಮಿರ್ಚಿ, ರಾಘವೇಂದ್ರ ಬೆಳಗಲಿ, ಸೋಮು ಮಿರಜಿ, ಸುಮಿತ್ರ ಬೆಳಗಲಿ, ಗೀತಾ ಕರಡಿ ಹಾಗೂ ಮೆಕ್ಯಾನಿಕ್ ಸಂಘದ ಶೇಹಂಶಾ ಚಿಕ್ಕೋಡಿ, ಸಲೀಂ ಅರಬ್, ಬಸು ಜಮಖಂಡಿ, ರಮೇಶ್ ನಾಗರಾಳ ಇನ್ನೂ ಹಲವರು ಭಾಗವಹಿಸಿದ್ದರು. ವರದಿ ಲಾಲ್ಸಾಬ್ ನಾಗಾರ್ಜಿ. ಶಿವಲಿಂಗ ಟರ್ಕಿ ಹಾಗೂ ನೇಕಾರ ಸಮಾಜದ ಮುಖ್ಯಸ್ಥರಾದಂಥ ರಾಜೇಂದ್ರ ಮಿರ್ಜಿ ಅವರ ಮತ್ತು ನಮ್ಮ ಕಾರ್ಮಿಕ ಇಲಾಖೆಯ ಸಹಯೋಗದೊಂದಿಗೆ ಜಯಲಕ್ಷ್ಮೀ ನಗರದಲ್ಲಿ ನಾವು ಇಂದು ಪ್ರಧಾನಮಂತ್ರಿ ಮಾನ್ಧನ್ ಯೋಜನೆಯ ಕುರಿತು ನೋಂದಣಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದು, ಇದರ ಜೊತೆಗೆ ಅಸಂಘಟಿತ ಕಾರ್ಮಿಕರಿಗೆ ಗುರುತಿನ ಚೀಟಿಗಳನ್ನು ವಿತರಿಸುವ ಕಾರ್ಯಕ್ರಮ ಮತ್ತು ಸಾರಿಗೆ ಕಾರ್ಮಿಕರಿಗೆ ಒಂದು ಏನೇನು ಯೋಜನೆಗಳಿದ್ದಾವಂತ ಒಂದು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ದಿನ ಸುಮಾರು ಕಾರ್ಮಿಕರು ಇಲ್ಲಿ ಸೇರಿದ್ದು ಏನಪ್ಪ ಅಂತಂದ್ರೆ ಒಂದು 18 ರಿಂದ 40 ವರ್ಷದ ಒಳಗಿನವರು ಒಂದು 55 ರೂಪೀಸಿಂದ 200ವರೆಗೂ ನೀವು ತಿಂಗಳ ನೀವು ಅಮೌಂಟನ್ನು ನಿಮ್ಮ ವಂತಿಕೆಯನ್ನು ನೀವು ತುಂಬಿದರೆ ಕೇಂದ್ರ ಸರ್ಕಾರದ ವಂತಿಕೆಯನ್ನು ಕೇಂದ್ರ ಸರ್ಕಾರದವರು ತುಂಬುತ್ತಾರೆ. ನಿಮಗೆ 60 ವರ್ಷಗಳ ನಂತರ ನಿಮಗೆ ಕನಿಷ್ಠ ಮಂತ್ಲಿ ನಿಶ್ಚಿತ ಪಿಂಚಣಿ 3,000 ಹಣವು ದೊರೆಯುತ್ತದೆ. ಆದ್ದರಿಂದ ಈ ಯೋಜನೆಯ ಸದುಪಯೋಗವನ್ನು ಎಲ್ಲ ಕಾರ್ಮಿಕರು ಬಳಸಿಕೊಳ್ಳಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ರಾಜ್ಯ ಸರ್ಕಾರ ಕಾರ್ಮಿಕ ಇಲಾಖೆಯಿಂದ ಕೊಡಮಾಡುವಂತಹ ಗುರುತಿನ ಚೀಟಿ ಹಂಚಿಕೆ ಜೊತೆಗೆ ಏನೊಂದು ಪಿಂಚಣಿ ಸೌಲಭ್ಯವನ್ನು ಮಾಡ್ಯಾರ. 18 ರಿಂದ 40 ವಯಸ್ಸಿನ ಒಳಗಿನ ಅಸಂಘಟಿತ ಕಾರ್ಮಿಕರಿಗೆ ಪಿಂಚಣಿ ಯೋಜನೆಯನ್ನು ಮಾಡ್ಯಾರ. ಅದರ ಮಾಹಿತಿಯನ್ನು ಎಲ್ಲ ಕಾರ್ಮಿಕ ವರ್ಗದವರು, ಅಂದರೆ ಕಂಬಾರ್ ಇರ್ಬೋದು, ನೇಕಾರರು, ಕುಂಬಾರರು, ಪೇಪರ್ ಹಂಚವರು, ಫೋಟೋಗ್ರಾಫರು, ಆಮೇಲೆ ಟೇಲರು ಎಲ್ಲರನ್ನು ಒಳಗೊಂಡಂತೆ ಅವರಿಗೆಲ್ಲ ಮಾಹಿತಿ ಕೊಡೋ ಸಲುವಾಗಿ ಇವತ್ತು ಮುಧೋಳದ ಶ್ರೀ ಅಶೋಕ್ ವಡ್ಡರ್ ವೃತ್ತ ನಿರೀಕ್ಷಕರು ಅವರನ್ನು ಕರೆಸಿ ಎಲ್ಲ ಕಾರ್ಮಿಕರಿಗೆ ಮಾಹಿತಿಯನ್ನು ಕೊಡಿಸೋದ್ರ ಮೂಲಕ ಕಾರ್ಡ್ ಹಂಚಿಕೆಯನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಜೊತೆಗೆ ಯಾವ್ಯಾವ ಕಾರ್ಮಿಕರು, ಪ್ರತಿಯೊಬ್ಬ ಕಾರ್ಮಿಕರು ಸಹಿತ ಈ ಒಂದು ಅರ್ಜಿಯನ್ನು ಸಲ್ಲಿಸಿ ಇದರ ಸೌಲಭ್ಯವನ್ನು ಪಡ್ಕೋಬೇಕು ಅಂತೇಳಿ ಒಂದು ಮಾಹಿತಿ ಅಭಿಯಾನದ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ಸಹಯೋಗದಲ್ಲಿ 2 ವೀಲರ್ ಆಟೋ ಚಾಲಕರು ಏನಿರ್ಬೋದು, ಆಮೇಲೆ 4 ವೀಲರ್ ಚಾಲಕರು ಇರ್ಬೋದು, ಆಮೇಲೆ 2 ವೀಲರ್ ರಿಪೇರಿ ಮಾಡುವಂಥವ್ರು ಇರ್ಬೋದು, ಫೋಟೋಗ್ರಾಫರ್ ಇರ್ಬೋದು, ಪೇಪರ್ ಹಂಚೋರು ಎಲ್ಲರಿಗೂ ಕೂಡ ಸಮಗ್ರ ಮಾಹಿತಿಯನ್ನು ಒದಗಿಸಿ ಸರ್ಕಾರದ ಈ ಸೌಲಭ್ಯವನ್ನು ಪಡ್ಕೋಬೇಕು ಅಂತೇಳಿ ಒಂದು ಜಾಗೃತಿ ಅಭಿಯಾನವನ್ನು ಮಾನ್ಯ ಮುಧೋಳದ ಅಧಿಕಾರಿಗಳ ಜೊತೆಯಲ್ಲಿ ಕೂಡಿಕೊಂಡು ಕಾರ್ಯಕ್ರಮವನ್ನು ಮಾಡಿ ಇದರ ಸೌಲಭ್ಯವನ್ನು ಎಲ್ಲ ಕಾರ್ಮಿಕರು ಪಡ್ಕೋಬೇಕಂತೇಳಿ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದಿಂದ ನಾವು ಕೂಡ ಮತ್ತೊಮ್ಮೆ ಮನವಿಯನ್ನು ಮಾಡ್ತೀವಿ. ಸರ್ಕಾರ ಬಹಳ ದಿನಗಳ ಹೋರಾಟದ ನಂತರ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕ ಗುರುತಿನ ಚೀಟಿಯನ್ನು ಕೊಡಕತ್ತಾರೆ. ಅಸಂಘಟಿತ ವಲಯರಿಗೆ ಕೆಲವೊಂದು ಕಾರ್ಮಿಕ ಸೌಲಭ್ಯಗಳನ್ನು ಈಗಾಗಲೇ ಪ್ರಾರಂಭ ಮಾಡ್ಯಾರ. ನಾವು ಕಟ್ಟಡ ಕಾರ್ಮಿಕ ಮಾದರಿಯ ಸೌಲಭ್ಯಗಳನ್ನು ಎಲ್ಲರಿಗೂ ಒದಗಿಸಬೇಕು ಅಂತೇಳಿ ಒತ್ತಾಯ ಮಾಡಕತ್ತೀವಿ. ಜೊತೆಗೆ ಈಗೇನು ಅದನ್ನು ಪಿಂಚಣಿ ಯೋಜನೆಯನ್ನು ಮಾಡ್ಯಾರ, 18 ರಿಂದ 40 ವಯಸ್ಸಿನವರೆಗೆ ಮಾತ್ರ ಐತಿ. ಅದನ್ನು 18 ರಿಂದ 50 ವಯಸ್ಸಿನವರೆಗೆ ಹೆಚ್ಚಿಗೆ ಮಾಡಿ 50 ವರ್ಷದ ಒಳಗಿನವರು ಕೂಡ ಇದರ ಸೌಲಭ್ಯವನ್ನು
ಪಡ್ಕೊಳ್ಳುವಂಗ ಸರ್ಕಾರ ಅದನ್ನು ತಿದ್ದುಪಡಿ ಮಾಡೋದ್ರ ಜೊತೆಗೆ ಎಲ್ಲ ಕಾರ್ಮಿಕರಿಗೆ ಅದರ ಸೌಲಭ್ಯ ಒದಗಿಸಬೇಕು ಅಂಥೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ.